ಸರ್ ರೆನಾಲ್ಡ್ ಡಸ್ಟರ್ ಇದೆ 2013 ಮಾಡಲ್, ವೋಲ್ಸ್ ವ್ಯಾಗನ್ ಟೈಗಾನ್ ಇದೆ, ಎರ್ಟಿಗಾ ಇದೆ, ಇನ್ನೋವಾ ಇದೆ 2015 ಮಾಡಲ್ ಸಿಂಗಲ್ ಓನರ್ 10,25,000. ಇನ್ನೋವಾ ಇನ್ನೊಂದಿದೆ 2012 ಮಾಡಲ್ ಸಿಂಗಲ್ ಓನರ್ 7,75,000. ಇನ್ನೋವಾ ಕ್ರಿಸ್ಟಾ ಇದೆ 2019 ಮಾಡಲ್ 19.5 ಸಿಂಗಲ್ ಓನರ್. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿದ್ರೆ ಮಾಡಿರಬೇಕು, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಆಗುತ್ತೆ. ಕೊಡ್ತೀನಿ. ಸರ್ ನಮ್ದು ಲೊಕೇಟ್ ಆಗಿರೋದು ಹೆಬ್ಬಾಲ್ ಬೆತ್ತಲೆಜಿ ಚರ್ಚ್ ಪಕ್ಕ ನಮ್ದು ವೆಸ್ಟರ್ನ್ ಕಾರ್ ಶೋರೂಮ್ ಇದೆ. ಇಲ್ಲಿ ಮೋರ್ ದೆನ್ 100 ಕಾರ್ಸ್ ಇದೆ. ಬನ್ನಿ ವಿಸಿಟ್ ಹಾಕಿ, ನಾನು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು 2013 ಮಾಡಲ್ ಸಿಂಗಲ್ ಓನರ್ 75,000 ನೋಡಿದೆ, ರೆನಾಲ್ಡ್ ಡಸ್ಟರ್. ಇದು ಬಂದು ನಿಮ್ಗೆ 5 lakhs ಹೇಳ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬೇರೆದು ನಮ್ಮ ಹತ್ರ ಟೈಗಾನ್ ಇದೆ, ವೋಲ್ಸ್ ವ್ಯಾಗನ್ ಟೈಗಾನ್ ಇದೆ 2021 ಮಾಡಲ್ ಸಿಂಗಲ್ ಓನರ್. ಇದು ಬಂದು 1775 ಹೇಳ್ತಾ ಇದ್ರೆ ಇದು ಹೆಚ್ಚು ಕಡಿಮೆ ಆಗುತ್ತೆ. ಇದು ಪೆಟ್ರೋಲ್ ವೆಹಿಕಲ್ ಮ್ಯಾನ್ಯುವಲ್. ಇದು ಆನ್ ಟೇಬಲ್ ಕುತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. Okay bro, ಹಂಗೆ next vehicle ಯಾವುದು ಇಲ್ಲ. ಇದು ಬಿಟ್ರೆ ಮಾರುತಿ ಎರ್ಟಿಗಾ ಇದೆ 2012 ಮಾಡಲ್ VDI ಸೆಕೆಂಡ್ ಓನರ್ 1,20,000 ನೋಡಿದೆ. ಇದು ನಿಮ್ಗೆ ಮ್ಯಾನ್ಯುವಲ್ ಡೀಸೆಲ್ ಬರುತ್ತೆ. ಇದು ಬಂದು 5.5 ಹೇಳ್ತಾ ಇದ್ರೆ ಇದು ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಬ್ರೋ, ಹಾಗೆ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಇನ್ನೋವಾ ಇದೆ 2015 ಮಾಡಲ್ ಸಿಂಗಲ್ ಓನರ್ 2,20,000 ನೋಡಿದೆ. ವಿ ವರ್ಷನ್ ಡೀಸೆಲ್ ಮ್ಯಾನ್ಯುವಲ್. ಇದ್ರ ಪ್ರೈಸ್ ಏನಾಗುತ್ತೆ? ಇದು ಪ್ರೈಸ್ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೆ 10,25,000 ಗೆ ಕೊಡ್ತೀನಿ. 10,25,000. ಹೌದು, ಅದ್ರಲ್ಲಿ ನೀವು ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ನಮ್ ಚಾನಲ್ ವಿಡಿಯೋ ನೋಡಿದ್ರೆ ಇನ್ನೊಂದ್ ನೆಗೋಷಿಯಬಲ್ ಆಗುತ್ತೆ. ಅದು ಬಿಟ್ರೆ ಇನ್ನೊಂದಿದೆ ನಮ್ಮ ಹತ್ರ 2012 ಇನ್ನೋವಾ ಸೆಕೆಂಡ್ ಓನರ್ ಆಗಿದೆ. ಇದು 1,44,000 ನೋಡಿದೆ. ಇದು ವಿ ವರ್ಷನ್ ಮ್ಯಾನ್ಯುವಲ್. ಇದು ಮ್ಯಾನ್ಯುವಲ್. ಹೌದು. ಇದ್ರ ಪ್ರೈಸ್ ಏನಾಗುತ್ತೆ ಬ್ರೋ? ಇದು ನಿಮ್ಗೆ ಪ್ರೈಸ್ ಬೆಸ್ಟ್ ಪ್ರೈಸ್ ಹೇಳ ನಿಮ್ಗೆ 7,75,000 ಗೆ ಆಗುತ್ತೆ. ನಮ್ಮ ವ್ಯೂವರ್ಸ್ ಏನಾದ್ರು ಇದೆಯಾ ಬ್ರೋ? ಇನ್ನ ನೆಗೋಷಿಯಬಲ್ಸ್ ಇದೆ. ಇನ್ನ ನೆಗೋಷಿಯಬಲ್ ಮಾಡ್ತೀರಾ? ನಮ್ಮ ವಿಡಿಯೋ ನೋಡ್ಕೊಂಡು ಮಾಡಿ ಕೊಡ್ತೇವೆ. ಸೂಪರ್ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೋ? ಇದೊಂದಿದೆ ಇನ್ನೋವಾ ಕ್ರಿಸ್ಟಾ 2019 ಮಾಡಲ್. ಇದ್ರಲ್ಲಿ ಆಕ್ಚುಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಥರ್ಡ್ ಓನರ್ ಆಗಿದೆ, ಆಟೋಮೆಟಿಕ್ Z ವರ್ಷನ್. ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೆ 1 ಲಕ್ಷ ಓಡಿದೆ ವೆಹಿಕಲ್. ಇದು ಡೀಸೆಲ್ ಆಟೋಮೆಟಿಕ್ Z ವರ್ಷನ್. ಬೆಸ್ಟ್ ಆಪ್ಷನ್ ಎಲ್ಲ ನಿಮ್ಗೆ 19.5 ಗೆ ಕೊಡ್ತೀನಿ. 19.5 ಗೆ ಸಿಗತ್ತೆ. ಹೌದು, ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್, ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಬ್ರೋ ಇದ್ರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಟಾಟಾ ನೆಕ್ಸಾನ್ 2025 ಸಿಂಗಲ್ ಓನರ್. ಎಷ್ಟು ಓಡಿದೆ ಗೊತ್ತಾ ನಿಮ್ಗೆ? ಇದು ಬರೀ 7,000 ಓಡಿದೆ. ಪೆಟ್ರೋಲ್ 2025 ಮಾಡಲ್, ಬರೀ 7,000 ಓಡಿರೋದು. ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್, A to Z ಕಂಪನಿ ಮೇಂಟೈನ್ ಆಗಿದೆ. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. 1475 ಗೆ ನೆಗೋಷಿಯಬಲ್ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ 1475 ಹೇಳ್ತಾ ಇದೀರಾ? ಹೌದು, ನೆಗೋಷಿಯಬಲ್ ಇನ್ನ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಇದು ಮಾರುತಿ ವ್ಯಾಗನರ್ 2007 ಮಾಡಲ್ ಸಿಂಗಲ್ ಓನರ್. 2007 ಸಿಂಗಲ್ ಓನರ್, ಪೆಟ್ರೋಲ್ ಅಂಡ್ LPG. ಇದು ಎರಡು ಇದೆ. ಇದು ನಿಮ್ಗೆ 74,000 ನೋಡಿದೆ, ಸಿಂಗಲ್ ಓನರ್. ಇನ್ಶೂರೆನ್ಸ್ FC A to Z ರನ್ನಿಂಗ್ ಇದೆ. A to Z ರನ್ನಿಂಗ್ ಇರುವಂತ ವೆಹಿಕಲ್. ರನ್ನಿಂಗ್ ಇದೆ, ಏನು ಖರ್ಚಿ ಮಾಡಂಗಿಲ್ಲ, ಏನು ಇಲ್ಲ, ಎಲ್ಲ ಕಂಪನಿ ಮೇಂಟೈನ್ ಆಗಿದೆ. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳ ನಿಮ್ಗೆ? ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಇದು 1,90,000 ಗೆ ಕೊಡ್ತೀನಿ. 1,90,000. ಹೌದು, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಆಗುತ್ತೆ. ನೋಡಿ ರೆಡ್ ಕಲರ್ ಅಲ್ಲಿ ಒಂದು ವೋಲ್ಸ್ ವ್ಯಾಗನ್ ನಿಂತಿದೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ವೋಲ್ಸ್ ವ್ಯಾಗನ್ ವರ್ಚಸ್ 2023 ಮಾಡಲ್ ಸಿಂಗಲ್ ಓನರ್. 2023 ಮಾಡಲ್ ಸಿಂಗಲ್ ಓನರ್. ಹೌದು. ಈ ಗಾಡಿ ಎಷ್ಟು ಓಡಿದೆ ಬ್ರೋ? ಸರ್ ಇದು 24,000 ಓಡಿದೆ. ಬರೀ 24,000 ಓಡಿರೋದು. ಪೆಟ್ರೋಲ್ ಆಟೋಮೆಟಿಕ್. ಹೌದು. ಇದು ನಿಮ್ಗೆ ಬಂದು 1675 ಹೇಳ್ತಾ ಇದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. 1675 ಹೇಳ್ತಾ ಇದಾರೆ, ಇನ್ನ ನೆಗೋಷಿಯಬಲ್ ಆಗುತ್ತೆ. ಹೌದು ಬ್ರೋ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಹೋಂಡಾ ಸಿಟಿ IV ಟೆಕ್ ಪೆಟ್ರೋಲ್ 2019 ಮಾಡಲ್ ಸಿಂಗಲ್ ಓನರ್. 2019 ಸಿಂಗಲ್ ಓನರ್. ಇದು ಬಂದು 76,000 ಓಡಿದೆ. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೆ? ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. 8,25,000 ಗೆ ಕೊಡ್ತೀನಿ ಸರ್. ಇದು 825. ಹೌದು, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನ ನೆಗೋಷಿಯಬಲ್ ಆಗುತ್ತೆ. ಒಂದು ಬೆನ್ಸ್ ಇದೆ ವೀಕ್ಷಕರೇ. ಇದರದ ಪ್ರೈಸ್ ಮತ್ತೆ ಡೀಟೇಲ್ಸ್ ನ ಕೇಳೋಣ ಬನ್ನಿ. ಬ್ರೋ ಇದರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? ಸರ್ ಇದು ಬೆನ್ಸು. ಇದು 2016 ಸಿಂಗಲ್ ಓನರ್ GLC 2016 ಮಾಡಲ್. ಹೌದು, GLC 220D.
ಆಟೋಮೆಟಿಕ್ ಡೀಸೆಲ್. ಇದು ನಿಮ್ಗೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ಕಂಪನಿ ಮೇಂಟೈನ್ ಆಗಿದೆ, ನೋ ಆಕ್ಸಿಡೆಂಟ್ ನೋ ರಿಪ್ಲೇಸ್ಮೆಂಟ್. ಇದು ಬಂದು ನಿಮ್ಗೆ 31 lakhs ಹೇಳ್ತಾ ಇದಾರೆ, ಇನ್ನ ನೆಗೋಷಿಯಬಲ್ ಆಗುತ್ತೆ. 31 lakh ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ನಾನು ಮಾಡಿ ಕೊಡ್ತೀನಿ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೋ, ಇನ್ನೊಂದಿದೆ ಸ್ಕೋಡಾ ಕುಶಾಕ್ ಇದೆ, ಪೆಟ್ರೋಲ್ ಆಟೋಮೆಟಿಕ್ 1.5 ಲೀಟರ್. ಇದು 2024 ಮಾಡಲ್, ಸಿಂಗಲ್ ಓನರ್, ಬರೀ 24,000 ನೋಡಿದೆ. ಇದು ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ಬಂದು ಬೆಸ್ಟ್ ಪ್ರೈಸ್ ಹೇಳ, ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ನಿಮ್ಗೆ 18 lakhs ಗೆ ಕೊಡ್ತೀನಿ ಸರ್. 18 lakhs ಗೆ 2024 ಮಾಡಲ್. ಹೌದು, ನಿಮ್ಗೆ 18 lakhs ಗೆ ಫೈನಲ್ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಮಾರುತಿ ವ್ಯಾಗನರ್ ಆಟೋಮೆಟಿಕ್ 2017 ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇದು ಓಡಿದೆ ನಿಮ್ಗೆ 75,000 ಓಡಿದೆ. ಇದೂನು ಪ್ರೈಸ್ ಬಂದು ನಿಮ್ಗೆ ಒಂದೇ ಒಂದ್ ರೇಟ್ ಎಲ್ಲ ನಿಮ್ಗೆಗೋಸ್ಕರ, ನಮ್ಗೋಸ್ಕರ, ನಮ್ ವ್ಯೂವರ್ಸ್ಗೋಸ್ಕರ ಸಿಂಗಲ್ ಪ್ರೈಸ್ ಹೇಳಿ ಬ್ರೋ. ಸರ್ 4,35,000 ಗೆ ಫೈನಲ್ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಆನ್ ಟೇಬಲ್ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ ವಿಡಿಯೋಗೆ ಲೈಕ್ ಮಾಡಿರ್ಬೇಕು, ಶೇರ್ ಮಾಡಿರ್ಬೇಕು, ಕಮೆಂಟ್ ಮಾಡಿರ್ಬೇಕು, ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಆ ವಿಡಿಯೋ ತೋರ್ಸಿದ್ರೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಅದು ಬಿಟ್ರೆ ನಮ್ಮ ಹತ್ರ ಇನ್ನೊಂದಿದೆ, ಸ್ಕೋಡಾ ಆಕ್ಟವಿಯಾ ಇದೆ, 2013 ಮಾಡಲ್, ಸಿಂಗಲ್ ಓನರ್. ಇದು ಡೀಸೆಲ್ ಆಟೋಮೆಟಿಕ್ ಬಲ್ಲಿ ಬರುತ್ತೆ. ಡೀಸೆಲ್ ಆಟೋಮೆಟಿಕ್. ಹೌದು, ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳ, ನಿಮ್ಗೆ ಇದೂನು ಹೇಳಿ. ಇದು ನಿಮ್ಗೆ ಇದು 8,25,000 ಗೆ ಕೊಡ್ತೀನಿ. 825 ಗೆ ಸಿಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹೌದು ಹೌದು, ಇನ್ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನಾನು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ, ಇನ್ನ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ. ಸೂಪರ್ ಬ್ರೋ. ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಇದು ಹೋಂಡಾ ಜಾಜ್ 2018 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇದು ಓಡಿರೋದು ಕಿಲೋಮೀಟರ್ ಬಂದು ನಿಮ್ಗೆ 80,000 ಓಡಿದೆ. ಟಾಪ್ ಎಂಡ್ ಮಾಡಲ್. ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಪೆಟ್ರೋಲ್ ಮ್ಯಾನ್ಯುವಲ್. ಇದು ಪೆಟ್ರೋಲ್ ಮ್ಯಾನ್ಯುವಲ್. ಹೌದು, ಇದು ಬಂದು ಬೆಸ್ಟ್ ಪ್ರೈಸ್ ಹೇಳ ನಿಮ್ಗೆ. ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಸರ್ ಒಂದೇ ಒಂದ್ ರೇಟ್ ಸರ್, 5.5 ಹೇಳ್ತಾ ಇದಾರೆ, ಇನ್ನ ನೆಗೋಷಿಯಬಲ್ ಆಗುತ್ತೆ. 5.5 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು ಬಿಟ್ರೆ ನಮ್ಮ ಹತ್ರ ಇನ್ನೊಂದಿದೆ ಸರ್, ಇದು ಇದೆ ಟಾಟಾ ಟಿಯಾಗೋ ಡೀಸೆಲ್ 2019 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಮ್ಯಾನ್ಯುವಲ್ ಅಲ್ಲಿ ಬರುತ್ತೆ. ಇದು ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೋಸ್ಕರ. ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಸರ್ 5.5 ಹೇಳ್ತಾ ಇದ್ರೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ, ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ವೀಕ್ಷಕರಿಗೋಸ್ಕರ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ, Volkswagen Polo 2019 ಮಾಡಲ್, ಸಿಂಗಲ್ ಓನರ್, 77,000 ನೋಡಿದೆ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ ಅಂದ್ರೆ ಬಕೆಟ್ ಸೀಟ್ಸ್ ಇದೆ, ಮಾಡಿಫೈ ಆಗಿದೆ, ಹೆಡ್ಡರ್ ಇದೆ. ಇದು ನಿಮ್ಗೆ ಬಂದು 10,75,000 ಹೇಳ್ತಾ ಇದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಸರ್ ಚೆವರ್ಲೈಟ್ ಬೀಟ್ ಇದೆ 2013 ಮಾಡಲ್, ಸಿಂಗಲ್ ಓನರ್. ಇದು ಬಂದು ಓಡಿರೋದು 63,000 ಓಡಿದೆ. ಇದು ಬೆಸ್ಟ್ ಪ್ರೈಸ್ ಇಲ್ಲ ನಿಮ್ಗೆ. ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಬೆಸ್ಟ್ ಪ್ರೈಸ್ ಅಂದ್ರೆ ನಿಮ್ಗೆ 2.5 ಹೇಳ್ತಾ ಇದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2.5 ಹೇಳ್ತಾ ಇದಾರೆ, ಇನ್ನ ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ. ಇನ್ನೊಂದಿದೆ ನಮ್ಮ ಹತ್ರ, ಹೋಂಡಾ ಸಿಟಿ ಐವಿಟೆಕ್ ಇದೆ 2010 ಮಾಡಲ್, ಆದ್ರೆ ಇದು 3rd ಓನರ್ ಆಗಿದೆ. ಇದು ನಿಮ್ಗೆ ಓಡಿರೋದು 65,000 ಓಡಿದೆ. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ 2,75,000 ಗೆ ಕೊಡ್ತೀನಿ. 2,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಸರ್. ಇದು ಸ್ಕೋಡಾ ಲಾರಾ ಆಟೋಮೆಟಿಕ್ ಡೀಸೆಲ್ 2012 ಮಾಡಲ್, ಸೆಕೆಂಡ್ ಓನರ್. ಇದು ಬಂದು ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಬಂದಿದೆ. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಇಲ್ಲ, ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಇದು ನಿಮ್ಗೆ 4.5 ಗೆ ಕೊಡ್ತೀನಿ ಸರ್. 4.5 ಗೆ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೂಪರ್. ಆದ್ರೆ ಇದು ಎಲ್ಲ ಕಂಪನಿ ಮೇಂಟೈನ್ ಆಗಿದೆ, A to Z ಕಂಪನಿ ಮೇಂಟೈನ್ ಆಗಿದೆ. A to Z ಕಂಪನಿ ಹಿಸ್ಟರಿ. ಹೌದು, A to Z ಹಿಸ್ಟರಿ ಸಿಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ನಾನು ಮಾಡಿ ಕೊಡ್ತೀನಿ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಕಿಯಾ ಸೆಲ್ಟಾಸ್ ಆಟೋಮೆಟಿಕ್ ಪೆಟ್ರೋಲ್ 2020 ಮಾಡಲ್, ಸಿಂಗಲ್ ಓನರ್. 2020 ಸಿಂಗಲ್ ಓನರ್. ಕಿಲೋಮೀಟರ್ ಎಷ್ಟು ಓಡಿದೆ ಅಂದ್ರೆ 35,000 ಓಡಿದೆ. ಬರೀ 35,000 ಓಡಿರೋದು. ಇದು ಟಾಪ್ ಎಂಡ್ ಮಾಡಲ್ ವಿತ್ ಸನ್ರೂಫ್. ವಿತ್ ಸನ್ರೂಫ್. ಇದು ಪ್ರೈಸ್ ಬಂದು ನಿಮ್ಗೆ 13.5 ಹೇಳ್ತಾ ಇದ್ರೆ ಇನ್ನ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಕೂತ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಹ್ಯುಂಡೈ ಕ್ರೆಟಾ 2024 ಮಾಡಲ್, ಸಿಂಗಲ್ ಓನರ್, ಟಾಪ್ ವೇರಿಯಂಟ್, ಪೆಟ್ರೋಲ್ ಆಟೋಮೆಟಿಕ್. 2024 ಮಾಡಲ್, ಸಿಂಗಲ್ ಓನರ್. ಇದು ಓಡಿರೋದು 19,000 ಓಡಿದೆ. ಬರೀ 19,000 ಓಡಿರೋದು. ಇದು ಕಿಲೋಮೀಟರ್ ಎಲ್ಲ ರಿಕಾರ್ಡೆಡ್ ಮೈಲೇಜ್. ಟಾಪ್ ಎಂಡ್ ಮಾಡಲ್ ವಿತ್ ಸನ್ರೂಫ್.
ಇದು ವಿತ್ ಸನ್ ರೂಫ್ ಇದು ಬರುತ್ತೆ. ವಿತ್ ಸನ್ ರೂಫ್. ಇದು ನಿಮ್ಗೆ ಬಂದು ಬೆಸ್ಟ್ ಪ್ರೈಸ್ ಹೇಳ ನಿಮ್ಗೆ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಸರ್ 17.5 ಗೆ ಫೈನಲ್ ಕೊಡ್ತೀನಿ ಸರ್. 17.5 ಫೈನಲ್ ಫೈನಲ್ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಮಾಡಿ ಆನ್ ಟೇಬಲ್ ಇನ್ನ ಬೆಸ್ಟ್ ಪ್ರೈಸ್ ಸಿಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಅದು ಬಿಟ್ರೆ ನಮ್ಮ ಹತ್ರ ಇನ್ನ Hyundai i20 ಇದೆ ಡೀಸೆಲ್ 2012 ಮಾಡೆಲ್ ಸೆಕೆಂಡ್ ಓನರ್ 98,000 ಓಡಿದೆ. ಇದು ಬಂದು ಡೀಸೆಲ್ ಮ್ಯಾನ್ಯುವಲ್. ಇದು ಡೀಸೆಲ್ ಮ್ಯಾನ್ಯುವಲ್ ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೋಸ್ಕರ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಒಂದೇ ಒಂದ್ ರೇಟ್ ಸರ್ 3.75 ಗೆ ಕೊಡ್ತೀನಿ ಸರ್. ಇದು ಬರೀ 3.75 ಅಷ್ಟೇ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇನ್ನ ಸ್ವಲ್ಪ ನೆಗೋಷಿಯಬಲ್. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಮಹೇಂದ್ರ TUV 300 2016 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಇದು ಓಡಿರೋದು ಕಿಲೋಮೀಟರ್ 65,000 ಓಡಿದೆ. 65,000 ಓಡಿರೋದು. ಇದು ಟಾಪ್ ಎಂಡ್ ಮಾಡೆಲ್. ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಎಲ್ಲ ನಿಮ್ಗೋಸ್ಕರ ಹೇಳಿ ಬ್ರೋ. ಸರ್ ಒಂದೇ ಒಂದ್ ರೇಟ್ 7,75,000 ಗೆ ಫೈನಲ್ ಕೊಡ್ತೀನಿ. 7,75,000 ಫೈನಲ್ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಲೈಕ್ ಮಾಡಿರ್ಬೇಕು, ಶೇರ್ ಮಾಡಿರ್ಬೇಕು. ಇನ್ನ ನಿಮ್ ಅದೆಲ್ಲ ಮಾಡಿದ್ರೆ ಇನ್ನ ನಿಮ್ಗೆ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿದ್ರೆ ಮಾಡಿರ್ಬೇಕು. ಇನ್ನ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ. ಅದು ಓನ್ಲಿ ನಮ್ಮ ವ್ಯೂವರ್ಸ್ ಮಾತ್ರ. ಹೌದು. ಓಕೆ ಬ್ರೋ, ಇನ್ನೋವಾದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು 2021 ಮಾಡೆಲ್ ಇನ್ನೋವಾ ಕ್ರೆಸ್ಟಾ ಟಾಪ್ ಎಂಡ್ ಮಾಡೆಲ್ ವಿ ವರ್ಷನ್. ಇದು ಓಡಿದೆ 75,000 ಓಡಿದೆ ಜಿ ವರ್ಷನ್. ಸರ್ ಒಂದೇ ಒಂದ್ ರೇಟ್ ಹೇಳ ನಿಮ್ಗೋಸ್ಕರ. ಹೇಳಿ ಬ್ರೋ. ಒಂದೇ ಒಂದ್ ರೇಟ್ ಹೇಳ್ತೀನಿ. 20,50,000 ಗೆ ಕೊಡ್ತೀನಿ. ಬರೀ 20,50,000 ಗೆ ಕೊಡ್ತೀನಿ. ಮಾಡಲ್ ಬ್ರೋ ಇದ್ರದ್ದು 2021 ಮಾಡಲ್ ಸಿಂಗಲ್ ಓನರ್ 75,000 ಓಡಿದೆ. ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್, A to Z ಕಂಪನಿ ಮೇಂಟೈನ್ ಆಗಿದೆ. 20.5 ಹೇಳ್ತಾ ಇದಾರೆ. ವಿಡಿಯೋ ನೋಡಿದ್ರೆ ಇನ್ನ ನಿಮ್ಗೆ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಅದು ಬಿಟ್ರೆ ಇನ್ನೊಂದು ಸ್ಕೋಡಾ ಆಕ್ಟವಿಯಾ ಇದೆ 2013-14 ಮಾಡೆಲ್ ಥರ್ಡ್ ಓನರ್ ಆಗಿದೆ. ಡೀಸೆಲ್ ಆಟೋಮೆಟಿಕ್ 1,06,000 ಓಡಿದೆ. 1,06,000 1,06,000 ನೋಡಿದೆ. ಇದು ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ ಹೇಳಿ ಬ್ರೋ. ಸರ್ ಒಂದೇ ಒಂದ್ ರೇಟ್ ಹೇಳ್ತೀನಿ. 7,75,000 ಗೆ ಕೊಡ್ತೀನಿ. 7,75,000 ಫೈನಲ್ ಕೊಡ್ತೀನಿ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡಿ, ಇನ್ನ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಬ್ರೋ. ಫಾರ್ಚುನರ್ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಟೊಯೋಟಾ ಫಾರ್ಚುನರ್ 2013 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಓಡಿದೆ 1,44,000 ಓಡಿದೆ. 144 ರೆಕಾರ್ಡ್. ಹೌದು, ರೆಕಾರ್ಡೆಡ್ ಮೈಲೇಜ್. 2 ವೀಲ್ ಡ್ರೈವ್ ಮ್ಯಾನ್ಯುವಲ್. ಓಕೆ ಬ್ರೋ. ಹೌದು, ಇದು ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಬೆಸ್ಟ್ ಆಫರ್ ಹೇಳಿ. ಬೆಸ್ಟ್ ಆಫರ್ 13.5 ಗೆ ಕೊಡ್ತೀನಿ. ನೆಗೋಷಿಯಬಲ್ ಆಗುತ್ತೆ. 13.5 ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು ಬಿಟ್ರೆ ಇನ್ನೊಂದು Hyundai i20 ಇದೆ ಡೀಸೆಲ್. ಓಕೆ ಬ್ರೋ. ಇದು 2015 ಮಾಡೆಲ್ ಸಿಂಗಲ್ ಓನರ್ 88,000 ಓಡಿದೆ. ಡೀಸೆಲ್ ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್ ಮಾಡೆಲ್. ಇದು ಬೆಸ್ಟ್ ಆಫರ್ ನಿಮ್ಗೆ ಹೇಳಿ ಬ್ರೋ. 6,25,000 ಹೇಳ್ತಾ ಇದಾರೆ. ನಿಮ್ಗೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 6,25,000 ಇದಾರೆ. ಇನ್ನ ನೆಗೋಷಿಯಬಲ್ ಆಗುತ್ತೆ ಬ್ರೋ. ಇದ್ರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಮಾರುತಿ ಇಕೋ 2017 ಮಾಡೆಲ್ ಸಿಂಗಲ್ ಓನರ್ 2017 ಮಾಡಲ್. ಕಿಲೋಮೀಟರ್ ಎಷ್ಟು ಓಡಿದೆ ಗೊತ್ತಾ ನಿಮ್ಗೆ? 44,000 ಓಡಿದೆ. ಬರೀ 44,000 ಓಡಿರೋದು. ಸೂಪರ್. ಇದು ಬಂದಿ ಪ್ರೈಸ್ ನಿಮ್ಗೆ ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಒಂದು ಬೆಸ್ಟ್ ಆಫರ್ ನಮ್ಮ ವ್ಯೂವರ್ಸ್ ಗೆ ಹೇಳಿ ಬ್ರೋ. ಸರ್ 4,25,000 ಗೆ ಕೊಡ್ತೀನಿ ಸರ್. 4,25,000 ಗೆ ಕೊಡ್ತೀನಿ. ಇದು ಸ್ಲೈಟ್ಲಿ ನೆಗೋಷಿಯಬಲ್. ಇದು 7 ಸೀಟರ್ ವೆಹಿಕಲ್. ಮಾರ್ಕೆಟ್ ಅಲ್ಲೂ ಯಾರು ಕೊಡಲ್ಲ ಅಷ್ಟು ರೇಟ್ ಅಲ್ಲಿ ನಾನು ಕೊಡ್ತೀನಿ. 4,25,000. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಬೆಸ್ಟ್ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಹೌದು, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ 2015 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಆಟೋಮೆಟಿಕ್ ಡೀಸೆಲ್. ಇದು ಓಡಿದೆ ನಿಮ್ಗೆ 88,000 ಓಡಿದೆ. ಇದನ್ನು ಒಂದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಬೆಸ್ಟ್ ಪ್ರೈಸ್ ನಿಮ್ಗೆ 5.5 ಗೆ ಕೊಡ್ತೀನಿ ಸರ್. 5.5 ಗೆ ಫೈನಲ್ ಆಗುತ್ತೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಸ್ಲೈಟ್ಲಿ ನಾನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಅದು ಬಿಟ್ರೆ ಇನ್ನೊಂದಿದೆ ನಮ್ಮ ಹತ್ರ ಮಾರುತಿ ಬಲೆನೋ ಡೀಸೆಲ್ ಇದೆ 2017 ಮಾಡೆಲ್ ಸಿಂಗಲ್ ಓನರ್. ಇದು ಓಡಿದೆ 72,000 ಓಡಿದೆ. 72,000 ಓಡಿರೋದು 72,000 ಓಡಿದೆ. ಇದು ಪ್ರೈಸ್ ನಿಮ್ಗೆ ನಿಮ್ಗೆ ನೀವೇ ಶಾಕ್ ಆಗ್ತೀರಾ. ಡೀಸೆಲ್ ಮ್ಯಾನ್ಯುವಲ್. ಇದು 6,25,000 ಗೆ ಕೊಡ್ತೀನಿ. ಬರೀ 6,25,000 ಕೊಡ್ತೀನಿ. ಓಕೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ಆಗಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಟೇಬಲ್ ಮೇಲೆ ಆನ್ ಟೇಬಲ್ ಅಲ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಅದು ಬಿಟ್ರೆ ಇನ್ನೊಂದಿದೆ i20 ಇದೆ 2010 ಮಾಡೆಲ್ ಸಿಂಗಲ್ ಓನರ್ ಆಸ್ಟಾ ಟಾಪ್ ಎಂಡ್ ಮಾಡಲ್.
ಓಡಿದೆ ನಿಮ್ಗೆ 62,000 ನೋಡಿದೆ. ಇದು ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಹೇಳಿ ಬ್ರೋ. ಸರ್ 3,25,000 ಗೆ ಕೊಡ್ತೀನಿ ಸರ್. 3,25,000 ಗೆ ಕೊಡ್ತೀನಿ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಟಾಪ್ ಎಂಡ್ ಮಾಡಲು, ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್, A to Z ಕಂಪನಿ ಮೇಂಟೈನ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ನ್ಯೂ ಸ್ಟೆಪ್ನಿ ಇದೆ, ಎಕ್ಸ್ಟ್ರಾ ಕೀ ಇದೆ, ಮ್ಯಾನ್ಯುವಲ್ ಬುಕ್ ಇದೆ. ಓಕೆ ಬ್ರೋ. ಕಂಪನಿಗೆ ಹೋಗಿ ಚೆಕ್ ಮಾಡ್ಕೋಬಹುದು, ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದು ತೋರಿಸ್ಕೋಬಹುದು. ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ತೋರಿಸಿ ನಿಮಗೆ ಇಷ್ಟ ಆದ್ರೆ ತಗೊಂಡು ಹೋಗ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ಇರೋ. ಇದು ಟಾಪ್ ಎಂಡ್ ಮಾಡಲ್, ಇದು ವಿತ್ ಟಾಪ್ ಎಂಡ್ ಮಾಡಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಕೊರೋಲಾ ಅಲ್ಟಿಸ್ 2008 ಮಾಡೆಲ್, ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಪೆಟ್ರೋಲ್ ಮ್ಯಾನ್ಯುವಲ್ 1.8 G ವರ್ಷನ್. ಇದು ಬೆಸ್ಟ್ ಆಫರ್ ಕೊಡಿ ಬ್ರೋ. ಸರ್ 4.5 ಗೆ ಕೊಡ್ತೀನಿ. 4.5 ಫೈನಲ್ ರೇಟ್. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ ವಿಡಿಯೋ ನೋಡ್ಕೊಂಡ್ ಬರ್ಬೇಕು, ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಬ್ರೋ. ಇನ್ನೊಂದಿದೆ ನಮ್ಮ ಹತ್ರ, i10 ಇದೆ, Hyundai i10 ಇದೆ. ಸ್ಪೋರ್ಟ್ಸ್ ವೆಹಿಕಲ್ 2011 ಮಾಡೆಲ್, ಸಿಂಗಲ್ ಓನರ್, ಓಡಿದೆ ನಿಮ್ಗೆ 62,000 ಓಡಿದೆ. ಇದು ನಿಮ್ಗೆ ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಹೇಳಿ ಬ್ರೋ. ಇದು ನಿಮ್ಗೆ 2,75,000 ಗೆ ಕೊಡ್ತೀನಿ. ಬರೀ 2,75,000 ಆಗತ್ತೆ. ಹೌದು. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ನಾನು ಮಾಡಿ. ಓಕೆ ಬ್ರೋ. ವೆಹಿಕಲ್ ಬಂದಿ ನಮ್ಮ ಹತ್ರ ರೆನಾಲ್ಟ್ ಕ್ವಿಡ್ ಇದೆ, 2020 ಮಾಡೆಲ್, ಸಿಂಗಲ್ ಓನರ್. ಓಕೆ ಬ್ರೋ. ಇದು ಓಡಿರೋದು ಕಿಲೋಮೀಟರ್ ಬರೀ 23,000 ಓಡಿದೆ. ಬರೀ 23,000 ಓಡಿರೋದು, 23,000 ಓಡಿದೆ. ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಒಂದು ಬೆಸ್ಟ್ ಫೈನಲ್ ಪ್ರೈಸ್ ಕೊಡಿ ಬ್ರೋ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ನಿಮ್ಗೆ. 4,35,000 ಗೆ ಕೊಡ್ತೀನಿ. 4,35,000 ಗೆ ಕೊಡ್ತೀನಿ. ಸರ್ ಇದು ಬಂದು Hyundai i20 2016 ಮಾಡೆಲ್, ಸಿಂಗಲ್ ಓನರ್, 91,000 ನೋಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್. ಇದು ಪೆಟ್ರೋಲ್ ಮ್ಯಾನ್ಯುವಲ್. ಇದು ಎರಾ ಆಪ್ಷನಲ್. ಇದಕ್ಕೆ ಹೇರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಒಂದೇ ಒಂದ್ ರೇಟ್ ಹೇಳ್ತೀನಿ, 4,75,000 ಗೆ ಕೊಡ್ತೀನಿ. 4,75,000 ಮಾಡಲು, 16 ಮಾಡಲ್. ಇದು 16 ಮಾಡಲ್, 4,75,000 ಸಿಂಗಲ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್. ಕಂಪನಿ ಮೇಂಟೈನ್ ಆಗಿದೆ. ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ತೋರಿಸ್ಕೊಳ್ಳಿ, ಕಂಪನಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಎಲ್ಲೋ ಬೋರ್ಡ್ ಅವ್ರಿಗೆ ಇದು 99% ಬೆಸ್ಟ್ ಆಪ್ಷನ್. ಇದು 2015 ಮಾಡೆಲ್, ಟೊಯೋಟಾ ಲೀವಾ G ವರ್ಷನ್. ಟೊಯೋಟಾ ಲೀವಾ G ವರ್ಷನ್ 2015 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 88,000 ನೋಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್. ಹೌದು ಸರ್. ನಿಮ್ಗೆ ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಒಂದು ಬೆಸ್ಟ್ ಪ್ರೈಸ್ ಕೊಡಿ ಬ್ರೋ. ಬೆಸ್ಟ್ ಆಫರ್ ನಿಮ್ಗೆ 4,45,000 ಗೆ ಕೊಡ್ತೀನಿ. 4,45,000. ಹೌದು ಬೆಸ್ಟ್ ಆಫರ್. ಸರ್ ಇದು ಸ್ಕೋಡಾ ರಾಪಿಡ್ 2013 ಮಾಡೆಲ್, ಥರ್ಡ್ ಓನರ್ ಆಗಿದೆ. ಡೀಸೆಲ್ ಮ್ಯಾನ್ಯುವಲ್, 88,000 ನೋಡಿದೆ. ಎಲ್ಲ ಕಂಪನಿ ಮೇಂಟೈನ್ ಆಗಿದೆ. ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್. ಕಂಪನಿ ಮೇಂಟೆನೆನ್ಸ್ 88,000 ಓಡಿದೆ. ಇದು ನಿಮ್ಗೆ ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಹೇಳಿ ಬ್ರೋ. ಸರ್ 4,35,000 ಗೆ ಕೊಡ್ತೀನಿ. 4,35,000. ಹೌದು. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇನ್ನ ನೆಗೋಷಿಯಬಲ್ ನಾನು ಮಾಡಿ, ಇನ್ನ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಶಿಫ್ಟ್ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? ಸರ್ ಮಾರುತಿ ಶಿಫ್ಟ್ 2014 ಮಾಡೆಲ್, ಸೆಕೆಂಡ್ ಓನರ್. ಬರೀ ಎಷ್ಟು ಓಡಿದೆ ಗೊತ್ತಾ ನಿಮ್ಗೆ? ಇದು ಬರೀ 57,000 ಓಡಿದೆ. ಇದು 57,000 ಅಷ್ಟೇ ಓಡಿರೋದು. ಎಲ್ಲ ಕಂಪನಿ ಮೇಂಟೈನ್ ಆಗಿದೆ. ನೋ ಎಕ್ಸ್ಚೇಂಜ್, ನೋ ರಿಪ್ಲೇಸ್ಮೆಂಟ್. ಸರ್ ನಿಮ್ಗೋಸ್ಕರ ಒಂದೇ ಒಂದ್ ರೇಟ್ ಹೇಳ್ತೀನಿ, 4.65 ಗೆ ಕೊಡ್ತೀನಿ ಸರ್. 4.65 ಫೈನಲ್ ರೇಟ್. 4.65 ಗೆ ಫೈನಲ್ ಕೊಡ್ತೀನಿ. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದಿದ್ರೆ ಇನ್ನ ನೆಗೋಷಿಯಬಲ್ ನಾನು ಮಾಡಿ, ನಮ್ಮ ವ್ಯೂವರ್ಸ್ ಗೆ ಇನ್ನ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇನ್ನೊಂದಿದೆ ನಮ್ಮ ಹತ್ರ, Hyundai i20 ಇದೆ, ಪೆಟ್ರೋಲ್. i20 ಪೆಟ್ರೋಲ್ 2014 ಮಾಡೆಲ್, ಸೆಕೆಂಡ್ ಓನರ್. ಓಡಿರೋದು ನಿಮ್ಗೆ 85,000 ಓಡಿದೆ. ಆಸ್ಟಾ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಮಾಡೆಲ್ ಕೊಡ್ತಾ ಇದ್ದೀನಿ ಸರ್. ಒಂದೇ ಒಂದ್ ರೇಟ್ 5,25,000 ಗೆ ಕೊಡ್ತೀನಿ. 5,25,000 ಬಂದ್ರೆ ಈ ಗಾಡಿ ಬರುತ್ತೆ ನಿಮ್ಗೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದು ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಬಂದು ಹೋಂಡಾ ಸಿವಿಕ್. ಇದು 2007 ಮಾಡೆಲ್, ಸೆಕೆಂಡ್ ಓನರ್. 2007 ಮಾಡೆಲ್, ಸೆಕೆಂಡ್ ಓನರ್. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಕಿಲೋಮೀಟರ್ ಬಂದು ಓಡಿರೋದು 92,000 ಓಡಿದೆ. 92,000 ಹೌದು. ಈ 92,000 ಓಡಿದೆ. ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಹೇಳಿ ಬ್ರೋ. ಸರ್ ನಿಮ್ಗೆ 3,25,000 ಗೆ ಕೊಡ್ತೀನಿ. 3,25,000 ಗೆ ಫೈನಲ್ ಆಗುತ್ತೆ. ಅದು ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಬಂದು ನಮ್ಮ ಹತ್ರ Hyundai ಕ್ರೆಟಾ ಇದೆ. ಕ್ರೆಟಾ ಮಾರ್ಕೆಟ್ ಅಲ್ಲಿ ಕ್ರೆಟಾನೇ ಇಲ್ಲ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ. 2015 ಮಾಡೆಲ್ ನಾನು ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ. SX ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಮಾಡಲ್. 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಡಿರೋ ಕಿಲೋಮೀಟರ್ ಬಂದು 82,000 ಓಡಿದೆ. 82,000 ಡ್ರೈವನ್ ಆಗಿದೆ. ಇದು ಬೆಸ್ಟ್ ಆಫರ್ ಇಲ್ಲ ನಿಮ್ಗೆ. ಹೇಳಿ ಬ್ರೋ.
ಸರ್ ಒಂದೇ ಒಂದ್ ರೇಟ್ 8,25,000 ಗೆ ಕೊಡ್ತೀನಿ. 8,25,000 ಗೆ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಇನ್ ನಿಮ್ ವಿಡಿಯೋ ನೋಡ್ಕೊಂಡ್ ಬನ್ನಿ, ಇನ್ನ ನೆಗೋಷಿಯಬಲ್ ನಾನ್ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಆಫರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಗಾಡಿ ಇಲ್ಲ, ಪೆಟ್ರೋಲ್ ಗಾಡಿ ಹ್ಯುಂಡೈ ಕ್ರೆಟಾ ತಗೊಂಡೋಗಿ. ಒಂದು ರೆನಾಲ್ಡ್ ಡಸ್ಟರ್ ಇದೆ ಬ್ರೋ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ರೆನಾಲ್ಡ್ ಡಸ್ಟರ್ 2015 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರೆನ್ಸಿವ್, ಕಿಲೋಮೀಟರ್ ಓಡಿರೋದು 93,000 ಓಡಿದೆ. 93,000 ಓಡಿದೆ. ಇದು ಟಾಪ್ ಎಂಡ್ ಮಾಡೆಲ್ RXZ. ಇದು ಒಂದು ಬೆಸ್ಟ್ ಆಫರ್ ಹೇಳಿ ಬ್ರೋ. ಸರ್ ನಿಮ್ಗೆ ಬೆಸ್ಟ್ ಆಫರ್ ಹೇಳ್ತೀನಿ, 5,85,000 ಗೆ ಕೊಡ್ತೀನಿ. 5,85,000 ಗೆ ಫೈನಲ್ ಆಗುತ್ತೆ. ಇನ್ ನಿಮ್ ವಿಡಿಯೋ ನೋಡ್ಕೊಂಡ್ ಬನ್ನಿ, ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅದು ಬರೀ ನಮ್ಮ ವೀಕ್ಷಕರಿಗೆ ಮಾತ್ರ. ಕೊರೋಲಾ ಅಲ್ಟಿಸ್ ಓಲ್ಡ್ ಮಾಡೆಲ್. ಇದು ಬಜೆಟ್ ಇಲ್ದಿರೋರ್ಗೆ, ಇದು ಮಿಡಿಲ್ ಕ್ಲಾಸ್ ಹೈ ಕ್ಲಾಸ್ ಅಂತ ಬರ್ತಾರಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಟರ್ ಆಪ್ಷನ್. ಓಲ್ಡ್ ಮಾಡಲ್, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಆಫರ್. 2008 ಮಾಡೆಲ್ ಕೊರೋಲಾ ಅಲ್ಟಿಸ್, ಸೆಕೆಂಡ್ ಓನರ್ ಆಗಿದೆ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸರ್ ಒಂದೇ ಒಂದ್ ರೇಟ್ ಹೇಳ ನಿಮ್ಗೆ, ಒಂದೇ ಒಂದು ಫೈನಲ್ ರೇಟ್ ಹೇಳಿ, ಅದು ಮಿಡಲ್ ಕ್ಲಾಸ್ ಅವ್ರಿಗೆ ರೇಟ್ ಹೇಳಿ ಬ್ರೋ. ರೇಟ್ ಹೇಳ್ತೀನಿ, ಒಂದೇ ಒಂದ್ ರೇಟ್ 2,35,000 ಗೆ ಕೊಡ್ತೀನಿ. ಬ್ರೋ ಇದ್ರದ್ದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಹ್ಯುಂಡೈ ಇಯೋನ್, ಚಿಕ್ಕ ಗಾಡಿ, ಚಿಕ್ಕ ಫ್ಯಾಮಿಲಿಗೆ ಇದು ಬೆಟರ್ ಆಪ್ಷನ್. 2013 ಮಾಡೆಲ್, ಥರ್ಡ್ ಓನರ್ ಆಗಿದೆ, 77,000 ಓಡಿದೆ. 77,000 ಡ್ರೈವನ್ ಆಗಿದೆ. ಇದು ಬಂದು ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ಕಂಪನಿ ಮೇಂಟೈನ್ ಆಗಿದೆ. ಇದ್ರಲ್ಲಿ ಎಕ್ಸ್ಟ್ರಾ ಏನಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಕ್ ವೀಲ್ ಇದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ ಹಾಕ್ಸಿದ್ದಾರೆ. ಬೇರೆದು ನಿಮ್ಗೆ ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ, ಬೇರೆದಂದ್ರೆ ಸ್ಪೈಲರ್ ಇದೆ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ದಾರೆ. ಇದು ಬೆಸ್ಟ್ ಆಫರ್ ಹೇಳ ನಿಮ್ಗೆ, ಹೇಳಿ ಬ್ರೋ. ಸರ್ ಒಂದೇ ಒಂದ್ ರೇಟ್ ನಿಮ್ಗೆ 2,95,000 ಗೆ ಕೊಡ್ತೀನಿ. 2,95,000 ಗೆ ಆಗುತ್ತೆ, ಫೈನಲ್ ರೇಟ್ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ಲಿ ಇನ್ನ ನಾನು ನೆಗೋಷಿಯಬಲ್ ಮಾಡಿ, ಇನ್ನ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಗಾಡಿ ತಗೊಂಡೋದವ್ರೆಲ್ಲರೂ ನಮ್ಗೆ ನ್ಯಾಪ್ಕ ಮಾಡ್ತಾರೆ. ಸರ್ ಇದು ಬಂದಿ ಕಿಯಾ ಸೋನೆಟ್ 2021 ಮಾಡೆಲ್, ಸಿಂಗಲ್ ಓನರ್. ಇದು ಓಡಿರೋ ಕಿಲೋಮೀಟರ್ ನಿಮ್ಗೆ ಗೊತ್ತಾ ಎಷ್ಟು ಓಡಿದೆ ಅಂತ? 9,000 ಓಡಿದೆ. ಬರೀ 9,000 ಅಷ್ಟೇ ಓಡಿರೋದು. ಇದು ಕಂಪನಿ ಮೇಂಟೈನ್ ಆಗಿದೆ, ನೋ ಆಕ್ಸಿಡೆಂಟ್, ನೋ ರಿಪ್ಲೇಸ್ಮೆಂಟ್. ಇದು ಬೆಸ್ಟ್ ಆಫರ್ ಎಲ್ಲ ನಿಮ್ಗೆ, ಹೇಳಿ ಬ್ರೋ. ಸರ್ 10,75,000 ಗೆ ಕೊಡ್ತೀನಿ. 10,75,000 ಗೆ ಆಗುತ್ತೆ. ಇನ್ನ ನಿಮ್ ವಿಡಿಯೋ ನೋಡ್ಕೊಂಡ್ ಬನ್ನಿ, ಇನ್ನ ನಾನು ನೆಗೋಷಿಯಬಲ್ ಮಾಡಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹ್ಯುಂಡೈ i20 2010 ಮಾಡೆಲ್, ಸಿಂಗಲ್ ಓನರ್, ಓಡಿರೋದು ನಿಮ್ಗೆ 62,000 ಓಡಿದೆ. ಇದು ಬೆಸ್ಟ್ ಆಫರ್ ಎಲ್ಲ ನಿಮ್ಗೆ, ಹೇಳಿ ಬ್ರೋ. ಸರ್ 3,25,000 ಗೆ ಫೈನಲ್ ಕೊಡ್ತೀನಿ. 3,25,000 ಫೈನಲ್ ಆಗುತ್ತೆ. ಇದು ಬಂದು ಕಂಪನಿ ಮೇಂಟೈನ್ ಆಗಿದೆ, ಎಕ್ಸ್ಟ್ರಾ ಕೀ, ಮ್ಯಾನ್ಯುವಲ್ ಬುಕ್, ಸರ್ವಿಸ್ ಹಿಸ್ಟ್ರಿ A to Z ಇದೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಕಸ್ಟಮರ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಏನು ₹1 ಕೆಲಸ ಇಲ್ಲ. ಶೋರೂಮ್ ಗೆ ವಿಸಿಟ್ ಹಾಕಿ ಒಂದು ಬೆಸ್ಟ್ ಪ್ರೈಸ್ ನಾನು ಮಾಡಿ ಕೊಡ್ತೀನಿ. ನಿಮ್ಮಲ್ಲಿ ಲೋನ್ ಆಪ್ಷನ್ಸ್ ಎಲ್ಲ ಇದೆಯಾ ಬ್ರೋ? ಸರ್ ಎಲ್ಲ ಇದೆ ಸರ್. ICIC ಇದೆ, HDFC ಇದೆ, ಕೋಟೆಕ್ ಇದೆ, ಆಕ್ಸಿಸ್ ಇದೆ, ಬಜಾಜ್ ಇದೆ, TVS ಇದೆ. ಆಲ್ಮೋಸ್ಟ್ 99% ಯಾವ ಬ್ಯಾಂಕ್ ಅಲ್ಲಿ ಆಗುತ್ತೆ ಆ ಬ್ಯಾಂಕ್ ಅಲ್ಲಿ ನಾನು 80% ನಾನು ಲೋನ್ ಮಾಡಿ ಕೊಡ್ತೀನಿ. ನೀವು ಯಾವ ವೆಹಿಕಲ್ ತಗೊಂಡ್ರು ಒಂದು 80% ವರೆಗೂ ಲೋನ್ ಮಾಡಿ ಕೊಡ್ತೀನಿ. ಆದ್ರೆ ನಿಮ್ಗೆ ಲೋನ್ ಮಾಡಿ ಕೊಡೋ ಒಂದು ಆಪ್ಷನ್ ಅಂದ್ರೆ 2013 ಮೇಲೆ ನೀವು ಗಾಡಿ ಪರ್ಚೇಸಿಂಗ್ ಮಾಡಿದ್ರೆ ನಾನು ಲೋನ್ ಮಾಡಿ ಕೊಡ್ತೀನಿ. 2013 ಮಾಡೆಲ್ ಮೇಲೆ ಇದ್ರೆ ಮಾತ್ರ ಲೋನ್ ಆಗುತ್ತೆ. ಕೆಳಗಡೆ ಇದ್ರೆ ಲೋನ್ ಆಗೋದಿಲ್ಲ. ಬೇರೆಯವರು ಹೇಳ್ತಾರೆ ಲೋನ್ ಆಗುತ್ತೆ ಅಂತ, ನಾವು ಆತರ ಸುಳ್ಳು ಹೇಳಲ್ಲ. 99% 2013 ಮೇಲೆ ನಾವು ಲೋನ್ ಮಾಡಿ ಕೊಡ್ತೀನಿ. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತಗೊಂಬನ್ನಿ, ನಿಮ್ಗೆ ಲೋನ್ ಆಗಿದ್ರೆ ಮಾಡಿ ಕೊಡ್ತೀನಿ, ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ.